ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೆ ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಹೌದು, ಲಾಲ್ಬಾಗಿಗೆ ಬಂದಿದ್ದೀವಿ. ನಾನು ನನ್ನ ಕಸಿನ್ಸು ಎಲ್ಲರೂ ಇವತ್ತು ಲಾಲ್ಬಾಗಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಬನ್ನಿ, ನಾನು ನಿಮ್ಗೆ ಇನ್ನೂ ತೋರಿಸ್ಕೊಡ್ತೀನಿ ಎಲ್ಲ ಏನೇನಿದೆ ಅಂತಂದ್ಬಿಟ್ಟು. ಸೊ ನೀವು ಎಲ್ಲನೂ ಬರ್ಬೋದು ವೀಕೆಂಡಲ್ಲಿ. ಟಿಕೆಟ್ ಡೀಟೇಲ್ಸು ಎಲ್ಲನೂ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಪೀಕಾಕ್ ಏನು ಹೇಳು? ನ್ಯಾಷನಲ್ ಬರ್ಡ್. ಈ ಸಲದ ಕಾನ್ಸೆಪ್ಟ್ ಬಂದು ವಾಲ್ಮೀಕಿ ಯಾರಂದರೆ ಅವರು ರಾಮಾಯಣ ಬರೆದಂಥ ಕವಿಯಾಗಿರ್ತಾರೆ. ಅವ್ರ ಜೀವನ ಶೈಲಿ ಎಲ್ಲ ಹೇಗಿತ್ತು, ಏನು, ಅವರು ಲವ ಕುಶಾಗೆ ಹೇಗೆ ರಾಮಾಯಣ ಎಲ್ಲನೂ ಬೋಧಿಸಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ಡೀಟೇಲಿಂಗಾಗಿ ಅಲ್ಲೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೋರಿಸಿದ್ದೀನಿ ನೋಡಿ, ಅದರಲ್ಲಿ ವಿತ್ ಫೋಟೋ ಎಕ್ಸ್ಪ್ಲನೇಷನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಪಂಚವಟಿ ಅಂತಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅದೇನಂತಂದರೆ ಸೀತೆನ ರಾವಣ ಅಪಹರಿಸಿದ ಜಾಗ, ಮತ್ತು ಅವ್ರನ್ನ ತಡೆಯಕ್ಕೆ ಹೋದಂಥ ಜಟಾಯು ವಧೆ ಆಗಿರೋದು, ಈ ಎಲ್ಲನೂ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ರದ್ದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ಆ ಪಂಚವಟಿ ಅಂತಂದ್ಬಿಟ್ಟು ಆ್ಯಡ್ ಮಾಡಿರೋದು. ಅದನ್ನು ನೋಡಿ ತುಂಬ ಚೆನ್ನಾಗಿದೆ. ಹೀಗೆ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು ಅಂತಂದ್ಬಿಟ್ಟು ಎಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಸಲ. ಇದೇ ನೋಡಿ ನಾನು ಹೇಳಿದ್ನಲ್ಲ ಕ್ಲಿಪ್ಪಿಂಗು, ಪಂಚವಟಿ ಅಂತಂದರೆ 5 ಆಲದ ಮರಗಳಿಂದ ಕೂಡಿದ ಒಂದು ಸ್ಥಳನ ಪಂಚವಟಿ ಅಂತ ಕರೀತಾರಂತೆ. ಇದು ಮಹಾರಾಷ್ಟ್ರದಲ್ಲಿ ಇರೋದು. ಇಲ್ಲಿಂದಾನೇ ಸೀತೆನ ರಾವಣ ಅಪಹರಿಸಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಗ್ರೀನ್ ಕಲರ್ ಶಾಮಂತಿಗೆ ಮಳೆ ಅಲ್ಲ, ಅದು ವಾಟರ್ ಸ್ಪ್ರಿಂಕ್ಲ್ ಆಗ್ತಾ ಇರೋದು. ಏನಕ್ಕೆ ಅಂದ್ರೆ ಅಲ್ಲ ಫ್ಲವರ್ಗಳೆಲ್ಲ ಒಣಗಬಾರ್ದು ಅಂತ. ಒಣಗಿದ್ರೆ ಏನಾಗುತ್ತೆ? ಆ ಫ್ಲವರ್ ಹೆಸರು ಡೈಮಂಡ್ ಪಿಂಕ್ ಅಂತ. ಅದೆಲ್ಲ ಇರೋದಿಲ್ಲ, ಹೌದು. ಅದು ನೋಡು, ಕಲರ್ಫುಲ್. ಎಷ್ಟು ಚೆನ್ನಾಗಿ ಅವ್ರ ಸ್ಟೋರೀಸ್ ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ ನೋಡಿ. ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅದನ್ನೇ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಆದರೆ ಅದು ವಾಯ್ಸ್ ಕ್ಲಾರಿಟಿನೇ ಇಲ್ಲ.
ಗೊತ್ತಿದ್ರೆ ಹೇಳ್ಕೊಡಿ ನನಗೆ. ಈ ಫ್ಲವರ್ ಅಂತಲೇ ಗೊತ್ತಿಲ್ಲ, ಅಲ್ಲಿ ನೇಮು ಮಾಡಿಲ್ಲ, ಬಟ್ ಎಷ್ಟು ಚೆನ್ನಾಗಿದೆ. ಹೀಗೆಲ್ಲ ಮಾತಾಡಬಾರ್ದು, ಸೈಲೆಂಟಾಗಿ ಬನ್ನಿರಿ. ಈ ಕಡೆ ಬಾ ಲಕ್ಷು. ಏನೋ ನೋನಿ ಅಂತೆ, ಚಕ್ಕೋತ ಹಣ್ಣು. ಫುಲ್ಲು ಎಲ್ಲ ಥರದ ಫ್ರೂಟ್ಸ್ ಅದು ಇದು ಎಲ್ಲನೂ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ. ಇಲ್ಲಿ ನೋಡಿ ತರಕಾರಿಗಳು, ಎಷ್ಟೋ ತರಕಾರಿ ಮೋಸ್ಟ್ಲಿ ನಾನು ನೋಡೇ ಇಲ್ಲ ಅಂತ ಅನಿಸುತ್ತೆ, ಅಷ್ಟೊಂದೆಲ್ಲ ಇದೆ. ಇದು ನೋಡಿ ಫ್ರೆಂಡ್ಸ್, ಇದು ಏನಂತಾರೆ ಇದನ್ನು, ರೇಷ್ಮೆ ಹೇಗೆ ತಯಾರು ಮಾಡೋದು ಅಂತ. ಅದು ರೇಷ್ಮೆದು ಹುಳ ಇರುತ್ತಲ್ವ, ಅದ್ರದ್ದು ಏನೋ ಅಂತಾರೆ ಫ್ರೆಂಡ್ಸ್, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಕಸಿನ್ ಒಬ್ಬರ ಮನೇಲಿ ಅದನ್ನು ಮಾಡ್ತಾರೆ. ನೋಡಿ ಏನೇನೋ ಶಾಪ್ಸ್ ಬಂದಿದ್ದು. ಅಷ್ಟು ದೊಡ್ಡ ಪಟ್ಟಿಗೆ ನೋಡಿ ಲಕ್ಷ. ಓ ಮೈ ಗಾಡ್, ಅದನ್ನು ಅಷ್ಟು ದೊಡ್ಡ. ನಿನ್ನ ಐಟಮು ಲಕ್ಷು. ಬೇಡ ಅದೆಲ್ಲ ತಿನ್ಬಾರ್ದು. ಬೆಟ್ಟದಲ್ಲಿ ಕೈ ಕಷಾಯ ಕುಡಿದು ಬಿಸಿ ಬಿಸಿ ರುಚಿ ರುಚಿ. ಕುಡಿಯೋದ್ರಲ್ಲಿ ತಿನ್ನೋದ್ರಲ್ಲಿ ಎತ್ತಿದ ಕೈ. ಆ ಪಕ್ಷಿಗಳ ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿದೆ. ಸಂಜೆ ಆಗ್ತಾ ಆಗ್ತಾ ಸುತ್ತಿ ಸಾಕಾಯಿತು, ಕಾಲೆಲ್ಲ ನೋವು ಬಂದಿದೆ ಗೈಸ್. ನೀವು ಎಲ್ಲನೂ ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.